ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾನ್ ಧರ್ಮಗಳ ಗಡಿಯಾಚೆಗೆ ನಾನು ದೇವರಿಗಲ್ಲದೆ ಬೇರೆ ಯಾರಿಗೂ ಸೇರಿದವನಲ್ಲ. ನದಿ ತಟದಲ್ಲಿ ವಾಸ ಮಾಡುತ್ತಿದ್ದ ಒಬ್ಬ ಸನ್ಯಾಸಿಯನ್ನು ನಾನೊಮ್ಮೆ ನೋಡಿದೆ. ಆಗ ನನ್ನಲ್ಲಿ ಒಂದು ತಿಳಿಗೇಡಿ ಭಾವನೆಯಿತ್ತು. ನಿಜವಾದ ಸಾಧುಗಳು ಕಾಣಬರುವುದು ಹಿಮಾಲಯದಲ್ಲಿ ಮಾತ್ರ ಎಂದು. ನಗರಕ್ಕೆ ಇಷ್ಟೊಂದು ಹತ್ತಿರದಲ್ಲಿರುವ ಈ ಸಣ್ಣ ನದಿಯ ದಡದಲ್ಲಿ ಒಬ್ಬ ನಿಜವಾದ ಸನ್ಯಾಸಿ ಸಾಧು ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂದು ಆಲೋಚಿಸಿದೆ. ಆದರೂ ಅವರ ಜೀವನ ವಿಧಾನವನ್ನು ಪ್ರತ್ಯಕ್ಷವಾಗಿ ನೋಡಿ ತಿಳಿಯುವುದು ನನ್ನ ಬಯಕೆಯಾಗಿತ್ತು. ನಾನಿನ್ನೂ ಅವರಿಂದ 4 ಮೈಲಿಗಳ ದೂರದಲ್ಲಿರುವಾಗಲೇ ಅವರು ನನಗೆ ಆಹಾರವನ್ನು ಕಳಿಸಿಕೊಟ್ಟರು. ನಾನೇನೂ ಇದರಿಂದ ಪ್ರಭಾವಿತನಾಗಲಿಲ್ಲ. ಇದೇನು ಮಹಾ, ಯಾರಾದರೂ ನನ್ನನ್ನು ನೋಡಲು ಬರುತ್ತಿದ್ದಾಗಲೂ ಅವರು ಬರುತ್ತಿದ್ದಾರೆಂಬುದನ್ನು ನಾನು ಗ್ರಹಿಸಿ ಆಹಾರ ಸಿದ್ಧ ಮಾಡಬಹುದು. ಇದು ನಿಜವಾದ ಜ್ಞಾನ ಅಲ್ಲ ಎಂಬ ಆಲೋಚನೆ ನನ್ನದು. ನಾನು ಅವರನ್ನು ಭೇಟಿ ಮಾಡಿದಾಗ ಅವರು ಹೇಳಿದರು, ನೀನು ತಡ ಮಾಡಿದೆ. ನಾಳೆ ಬೆಳಿಗ್ಗೆ ಈ ದೇಹವನ್ನು ಒಗೆದು ಬಿಡುತ್ತೇನೆ. ಇನ್ನೊಂದು 12 ಗಂಟೆಗಳ ಕಾಲ ತಡೆದು ನನಗೆ ಏನಾದರೂ ಬೋಧನೆ ಮಾಡಬಾರದೇಕೆ ಎಂದು ನಾನು ಕೇಳಿದೆ. ಇಲ್ಲ, ನನಗೆ ಕಾಲಾವಕಾಶವಿಲ್ಲ ಎಂದು ಹೇಳಿದರು. ಅವರಿಗೆ ಹಲವಾರು ಧರ್ಮಗಳ ಅನೇಕ ಅನುಯಾಯಿಗಳಿದ್ದರು. ಹಿಂದೂಗಳಿಗೆ ಅವರು ಸ್ವಾಮಿ, ಮುಸ್ಲಿಮರು ಅವರನ್ನು ಇಸ್ಲಾಮಿನ ಅನುಯಾಯಿಗಳೆಂದು ಪರಿಗಣಿಸುತ್ತಿದ್ದರು. ಇವರು ಕ್ರಿಶ್ಚಿಯನ್ನರೆಂದು ಕ್ರೈಸ್ತರು ನಂಬುತ್ತಿದ್ದರು. ಅವರು ಸತ್ತ ನಂತರ ತಮ್ಮ ಸ್ಮಶಾನಕ್ಕೆ ದೇಹವನ್ನು ತೆಗೆದುಕೊಂಡು ಹೋಗಲು ಕ್ರೈಸ್ತರು ಉದ್ದೇಶಿಸಿದ್ದರು. ಮುಸ್ಲಿಮರು ಅವರ ದೇಹವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಬಹಳ ಬಿಗಿ ನಿಲುವಿನಲ್ಲಿದ್ದರು. ಹಿಂದೂಗಳು ಇವರ ದೇಹವನ್ನು ಹೂಳಿ ಅಲ್ಲೊಂದು ಸ್ಮಾರಕವನ್ನು ನಿರ್ಮಿಸುವ ಆಲೋಚನೆಯಲ್ಲಿದ್ದರು. ಮರುದಿನ ಆ ಸಾಧು ದೇಹತ್ಯಾಗ ಮಾಡಿದರು. ವೈದ್ಯರೊಬ್ಬರು ಬಂದು ಅವರು ಸತ್ತಿರುವುದಾಗಿ ಘೋಷಿಸಿದರು. ಆಮೇಲೆ ಹಲವಾರು ಗಂಟೆಗಳ ಕಾಲ ಅಲ್ಲಿ ತುಂಬಾ ಗೊಂದಲವಿತ್ತು. ಎಲ್ಲ ಧರ್ಮದ ಜನ ಮತ್ತು ಮುಖಂಡರು ಅವರ ದೇಹಕ್ಕಾಗಿ ಹೊಡೆದಾಡತೊಡಗಿದರು. ಪ್ರತಿ ಗುಂಪಿನ ಘನತೆಯು ಪಣಕ್ಕಿಟ್ಟ ಹಾಗಿತ್ತು. ಜಿಲ್ಲಾ ಮ್ಯಾಜಿಸ್ಟ್ರೇಟರು ನನ್ನ ಬಳಿ ಬಂದು ಹೇಳಿದರು, ನೀವು ಅವರ ಜೊತೆಯಲ್ಲಿ ಇದ್ದವರು. ನಿಜಕ್ಕೂ ಅವರು ಏನು ಅನ್ನೋ ವಿಚಾರ ನಿಮಗೆ ಬಹುಶಃ ಗೊತ್ತಿರಬಹುದು. ಈ ವಾದವನ್ನು ಪರಿಹರಿಸಲು ನೀವು ನನಗೆ ನೆರವು ನೀಡಬಲ್ಲಿರಿ. ನನಗೆ ಅವರ ಬಗ್ಗೆ ಏನೂ ಗೊತ್ತಿಲ್ಲ ಎಂದು ಉತ್ತರ ನೀಡಿ ಆಮೇಲೆ ಯೋಚಿಸಿದೆ. ಎಂಥ ಸಾಧುಗಳು ಅವರು! ಸತ್ತು ನನಗೆ ಮತ್ತು ಬೇರೆಯವರಿಗೆ ಸಮಸ್ಯೆ ತಂದರು ಅಲ್ಲದೆ ನನಗೆ ಏನು ಉಪದೇಶವನ್ನೂ ನೀಡಲಿಲ್ಲ. ನಾನು ಮನಸ್ಸಿನಲ್ಲೇ ಹೇಳಿಕೊಂಡೆ, ಅವರೇನಾದರೂ ಮಹಾನ್ ಸಂತರಾಗಿದ್ದ ಪಕ್ಷದಲ್ಲಿ ಇಂಥ ಗೊಂದಲವನ್ನು ಉಂಟು ಮಾಡಬಾರದಾಗಿತ್ತು. ಅವರು ಸತ್ತ ನಂತರದ 4ನೇ ಗಂಟೆ ಅದು. ಅವರು ತಕ್ಷಣ ಎದ್ದು ಕುಳಿತು ಹೇಳಿದರು, ನೋಡಿ, ನೀವೆಲ್ಲ ಬಡಿದಾಡ್ತಿರೋದ್ರಿಂದ ನಾನು ಸಾಯಬಾರದು ಎಂದು ತೀರ್ಮಾನ ಮಾಡಿದ್ದೇನೆ. ಮ್ಯಾಜಿಸ್ಟ್ರೇಟರು ಮತ್ತು ಎಲ್ಲ ಜನ ಆಶ್ಚರ್ಯಾತಿರೇಕದಿಂದ ಅವರ ಕಡೆ ನೋಡುತ್ತಿದ್ದರು. ಸಾಧು ಹೇಳಿದರು, ನನ್ನ ಕಣ್ಮುಂದೆ ಇರಬೇಡಿ, ತೊಲಗಿ ಇಲ್ಲಿಂದ. ಹಿಂದೂಗಳು, ಕ್ರೈಸ್ತರು, ಮುಸ್ಲಿಮರು ನೀವೆಲ್ಲ ಮೂರ್ಖ ಮಂದಿ. ನಾನು ದೇವರಿಗೆ ಸೇರಿದವನು, ಬೇರೆ ಯಾರಿಗೂ ಸೇರಿದವನಲ್ಲ. ಆಮೇಲೆ ಅವರು ನನ್ನತ್ತ ನೋಡಿ ಹೇಳಿದರು, ಮಗು, ಯೋಚಿಸಬೇಡ. ಈಗ ನಿನ್ನ ಜೊತೆಗಿದ್ದು 3 ದಿನಗಳ ಕಾಲ ನಿನಗೆ ಬೋಧನೆ ಮಾಡುತ್ತೇನೆ. ನಂತರ 4ನೇ ದಿನ ಸದ್ದಿಲ್ಲದೆ ನನ್ನ ದೇಹವನ್ನು ತೊರೆಯುತ್ತೇನೆ. 3 ದಿನಗಳ ಕಾಲ ಅವರ ಜೊತೆಯಲ್ಲೇ ಇದ್ದೆ. ಅದೊಂದು ಜ್ಞಾನೋದ್ದೀಪಕವಾದ ಅನುಭವವಾಗಿತ್ತು. ನನ್ನ ಜೀವಿತದ ಅತ್ಯುತ್ತಮವಾದ ಸಂದರ್ಭಗಳಲ್ಲಿ ಅದೂ ಒಂದು. ಅವರು ಅನೇಕ ವಿಚಾರಗಳನ್ನು ಬೋಧಿಸಿದರು. ಪ್ರತಿದಿನವೂ ಅನೇಕ ಸಲ ಅವರು ಅದೇ ಸೂತ್ರವನ್ನು ಪುನರಾವರ್ತನೆ ಮಾಡಿದರು. ನಿನ್ನ ಸ್ವಸ್ವರೂಪವನ್ನು ಎಂದೂ ಬಿಡಬೇಡ.
ಯಾವುದಲ್ಲವೋ ಅದರಂತೆ ನಟಿಸಬೇಡ. 3 ದಿನಗಳ ನಂತರ ಅವರು ಹೇಳಿದರು, ನಾನು ನೀರಿನಲ್ಲಿ ಲೀನವಾಗಬೇಕು. ನಂತರ ಅವರು ನದಿಯೊಳಗೆ ಸಾಗಿ ಕಣ್ಮರೆಯಾದರು. ಜನ ಅವರನ್ನು ಕಾಣಲು ಬಂದಾಗ ಅವರು ನೀರಿನೊಳಕ್ಕೆ ಹೋದವರು ವಾಪಸ್ಸು ಬರಲೇ ಇಲ್ಲವೆಂದು ಹೇಳಿದೆ. ಅವರೆಲ್ಲ ದೇಹವನ್ನು ಹುಡುಕಿಸಿ ಸ್ವಾಧೀನಪಡಿಸಿಕೊಳ್ಳಲು ಸಾಧ್ಯವಿದ್ದ ಎಲ್ಲ ಪ್ರಯತ್ನಗಳನ್ನು ಮಾಡಿದರಾದರೂ ಸಫಲರಾಗಲಿಲ್ಲ. ಮಹಾನ್ ಸಾಧುಗಳು ಯಾವೊಂದು ವಿಶಿಷ್ಟ ಧರ್ಮ ಅಥವಾ ಪಂಥದೊಡನೆಯೂ ತಮ್ಮನ್ನು ಗುರುತಿಸಿಕೊಳ್ಳುವುದಿಲ್ಲ. ಅಂಥ ತಾರತಮ್ಯಗಳನ್ನು ಮೆಟ್ಟಿ ಮೇಲೇರಿದವರು ಅವರು ಸಮಸ್ತ ಮಾನವತೆಗೆ ಸೇರಿದವರು. ಬೋಲೋ ಸಬ್ ಸಂತ್ ಕಿ ಜೈ.